ಯಾರು ಸರ್ ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು? ಡಾಕ್ಟರ್ ರಾಜ್ಕುಮಾರ್. ಸೊ ಏನು ಹೇಳಿದ್ರೆ ಹೊಸ ಸಿನಿಮಾಗಳು ಯಾವುದೇ ಬಂದರೂ ಕೂಡ ಆ ಸಿನಿಮಾದ ಟಿಕೆಟ್ಗಳನ್ನ ನಾನು ತೊಗೊತಾ ಇದ್ದೀನಿ. ಆ ಟಿಕೆಟ್ ತೊಗೊಂಡು ನನ್ನ ಯೂಸರ್ಸ್ಗೆ, ನನ್ನ ಕಸ್ಟಮರ್ಸ್ಗೆ ಆ ಟಿಕೆಟ್ನ ರಿವಾರ್ಡ್ಸ್ ಆಗಿ ಕೊಡ್ತಾಯಿದ್ದೀನಿ. ವಿಶ್ವಾಸ್ ಸ್ಮಾರ್ಟ್ ಯಾರು ಹೆಚ್ಚಿಗೆ ಯೂಸ್ ಮಾಡ್ತಾರೋ ಅವ್ರುಗಳಿಗೆ ಆಫರಬಲ್ ಅಲ್ಲಿ ನಾನು ಸ್ಟೇ ಮತ್ತು ಫುಡ್ಡನ್ನ ಅವೈಲೇಬಿಲಿಟಿ ಮಾಡಿಕೊಡ್ತೀನಿ. ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳನ್ನ ಬೆನ್ನೆಲುಬೆ ನಮ್ಮ ಕನ್ನಡಿಗರು. ಅವ್ರು ಕೆಲಸ ಮಾಡಿಲ್ಲ ಅಂದರೆ ಆ ಕಂಪ್ನಿನೂ ಮುಂದೆ ಬರಲ್ಲ, ಆ ವ್ಯಕ್ತಿನೂ ಕಾಣಲ್ಲ. ಸೊ ಹಿಂದೆ ಕೈ ಚಳಕ ಮಾಡೋರು, ಕೆಲಸ ಮಾಡೋರು, ಅದನ್ನು ಪವರ್ಫುಲ್ಲಾಗಿ ತೋರಿಸೋರು ನಮ್ಮ ಕನ್ನಡ ಜನ. ವಿಶ್ವಾಸ್ ಪೇಯನ್ನು ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ಅಂತ ಬರುವಂಥ ಎಲ್ಲ ಅನುಕೂಲಗಳನ್ನ ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ನಾನು ಕೇಳ್ಪಟ್ಟೆ ಕನ್ನಡ ಸಿನಿಮಾಗಳಂದ್ರೆ ನಿಮ್ಗೆ ಅತಿಯಾದ ಪ್ರೀತಿ ಅಂತ. ಹೇಗೆ ಸರ್? ಕನ್ನಡ ಮೂವಿಗಳನ್ನ ತುಂಬ ನೋಡ್ತಾ ಇರ್ತೀವಿ ಮೇಡಮ್. ಬಟ್ ಈಗ ಸ್ವಲ್ಪ ಫ್ರೀ ಆಗಿಲ್ಲ, ಬಟ್ ಹೋಗ್ತೀವಿ. ಈಗೆಲ್ಲ ಭೀಮಾ ಎಲ್ಲ ರಿಲೀಸ್ ಆಗಿದೆ. ಒಂದ್ಸರಿ ವಿಸಿಟ್ ಮಾಡಿ ನಮ್ಮ ಸಿನಿಮಾನ, ನಮ್ಮ ಕನ್ನಡದ ಸಿನಿಮಾ ನಾವೇ ನೋಡಿಲ್ಲ ಅಂದರೆ ಬೇರೆ ದೇಶದವ್ರು ಬಂದು ನೋಡ್ತಾರೆ. ಸೊ ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಸಿನಿಮಾಗೋಸ್ಕರನೇ ನಾವು ಇನ್ನೊಂದು ಕಾನ್ಸೆಪ್ಟನ್ನ ಇದರಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ. ಸೊ ಏನು ಹೇಳಿದ್ರೆ ಹೊಸ ಸಿನಿಮಾಗಳು ಯಾವುದೇ ಬಂದರೂ ಕೂಡ ಆ ಸಿನಿಮಾದ ಟಿಕೆಟ್ಗಳನ್ನ ನಾನು ತೊಗೊತಾ ಇದ್ದೀನಿ. ಆ ಟಿಕೆಟ್ ತೊಗೊಂಡು ನನ್ನ ಯೂಸರ್ಸ್ಗೆ, ನನ್ನ ಕಸ್ಟಮರ್ಸ್ಗೆ ಆ ಟಿಕೆಟ್ನ ರಿವಾರ್ಡ್ಸ್ ಆಗಿ ಕೊಡ್ತಾ ಇದ್ದೀನಿ. ತುಂಬ ನಿಜವಾಗ್ಲೂ ಇದೊಂದು ದೊಡ್ಡ ಪ್ಲಾನ್ ಅಂತಾನೆ ಹೇಳ್ಬೋದು. ಹೌದು, ಒಂದು OTT ಪ್ಲಾಟ್ಫಾರ್ಮ್ ಕೂಡ ಬರ್ತಿದೆ. ಸೊ ಅದರಲ್ಲಿ ನಾವು ಆ ಥರ ಯೂಸ್ ಮಾಡಿ ಆ ಸಿನಿಮಾದ ಒಂದು ಕನ್ನಡ ಸಿನಿಮಾನ, ಕಂಟೆಂಟ್ ಓರಿಯೆಂಟ್ ಇರುವಂಥ ಸಿನಿಮಾನ ತಗೊಂಡು ನಾವು ಪಬ್ಲಿಕ್ಗೆ ಕೊಡ್ತೀವಿ. ಮುಂದೆ ವಿಶ್ವಾಸ್ ಎನ್ ಅವರು ನಿರ್ಮಾಪಕ ವಿಶ್ವಾಸ್ ಎನ್ ಆಗಬಹುದಾ? ನಿರ್ಮಾಪಕದ ಮೇಲೆ ದೇವ್ರಿಗೆ ಗೊತ್ತಿರೋದು ಮೇಡಮ್, ಅದು ನಮಗೆ ಗೊತ್ತಿಲ್ಲ. ಬಟ್ ಟಿಕೆಟ್ ಅಂತ ತಗೊಂಡು ನಮ್ಮ ಜನಕ್ಕೆ ಕೊಡೋದಂತೂ ಸತ್ಯ ಇದೆ. ಓಕೆ, ಯಾರು ಸರ್ ನಿಮ್ಮ ಫೇವ್ರೆಟ್ ಆಕ್ಟರ್ ಯಾರು? ಡಾಕ್ಟರ್ ರಾಜ್ಕುಮಾರ್. ಫೇವ್ರೆಟ್ ಸಿನಿಮಾ ಯಾವಾಗ್ಲೂ ನಿಮಗೊಂದು ಇನ್ಸ್ಪೈರ್ ಆಗುವಂತ ಸಿನಿಮಾ? ಸೂರ್ಯವಂಶ, ಈ ತರ ಒಂದು ಫ್ಯಾಮಿಲಿ ಓರಿಯೆಂಟ್ ಮೂವಿ ನೋಡ್ತೀನಿ. ಸೊ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾಗಳು ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಏನಿದು ಸರ್ ವಿಶ್ವಾಸ್ ಸ್ಯಾಂಡಲ್ವುಡ್ ಫಾರ್ಮ್? ಮೇಡಮ್, ನಮ್ಮದು ಫ್ಯಾಮಿಲಿ ಬಂದು ಅಗ್ರಿಕಲ್ಚರಲ್ ಫ್ಯಾಮಿಲಿ ಇರೋದ್ರಿಂದ, ರೈತ ಪಿತ ಫ್ಯಾಮಿಲಿ. ಸೊ ನಮಗೆ ಸ್ವಲ್ಪ ಅದ್ರ ಬಗ್ಗೆ ಒಲವು. ಮಧುಗಿರಿ ಹತ್ರ ಒಂದು 150 ಎಕರ್ ಒಂದು ಮ್ಯಾನೇಜ್ ಫಾರ್ಮ್ಲ್ಯಾಂಡ್ ಮಾಡಿದ್ದೀವಿ. ಸೊ ಅಲ್ಲಿ ಬಂದು ರೆಸಾರ್ಟ್ ಟೈಪ್ ಇದೆ. ನಮ್ಮ ವಿಶ್ವಾಸ್ ಸ್ಮಾರ್ಟ್ ಯಾರು ಹೆಚ್ಚಿಗೆ ಯೂಸ್ ಮಾಡ್ತಾರೋ ಅವ್ರುಗಳಿಗೆ ಆಫರಬಲ್ ಅಲ್ಲಿ ನಾನು ಸ್ಟೇ ಮತ್ತು ಫುಡ್ಡನ್ನ ಅವೈಲೇಬಿಲಿಟಿ ಮಾಡಿಕೊಡ್ತೀನಿ. ಸೊ ಎಮ್ಯುನಿಟೀಸ್ಗಳೆಲ್ಲ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಗಾರ್ಡನ್ಸು, ಈ ಥರ ಕಂಪ್ಲೀಟ್ ಆಯುರ್ವೇದಿಕ್ ಥೆರಪಿ ಇದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ನಮ್ಮ ಯೂಸರ್ಸ್ಗಳಿಗೆ ನಾನು ಅಲ್ಲಿ ಕೂಡ ವ್ಯವಸ್ಥೆ ಮಾಡಿಕೊಡ್ತೀನಿ. ನೋಡಿ, ನಮ್ಮ ರೈತ ಎಷ್ಟೊಂದು ಯೋಚನೆಗಳನ್ನ ಮಾಡ್ಬೋದಲ್ಲ. ಆ ಬೇಸ್ ಇದೆಯಲ್ಲ, ಆ ಮಣ್ಣಿನ ಬೇಸನ್ನ ಯಾವತ್ತೂ ಬಿಡಕ್ ಆಗೋದಿಲ್ಲ. ಏನೇ ಬಿಸ್ನೆಸ್ ಮಾಡ್ಲಿ, ಏನೇ ಹಣ ಬರ್ಲಿ, ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಬಟ್ ಆ ಮಣ್ಣಿನ ಸಂಬಂಧ ಇದೆಯಲ್ಲ, ಅದನ್ನ ಯಾವತ್ತೂ ಬಿಡೋದಕ್ಕಾಗಲ್ಲ ಅನ್ನೋದಕ್ಕೆ ನೀವೇ ಸಾಕ್ಷಿ. ಖಂಡಿತ ಖಂಡಿತ ಸರ್, ಮುಂದಿನ ಅಂದ್ರೆ ಮುಂದೆ ಏನನ್ನಾದ್ರೂ ನಾನು ಸಾಧನೆ ಮಾಡಬೇಕು ಅಥವಾ ಸಾಕಾಗಿದೆಯಪ್ಪ ನನಗೆ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡೋದಕ್ಕೆ ಅನ್ನೋರಿಗೆ ಯಾವ ರೀತಿಯಾಗಿ ಒಂದು ಮಾತನ್ನ ಹೇಳ್ತೀರಿ ಸರ್? ಮೇಡಮ್, ನಿಮಗೆ ನಾಲೆಡ್ಜ್ ಇದ್ದರೆ, ನೀವು ಯಾವುದೇ ಕಂಪ್ನಿಗೆ ಜಾಯಿನ್ ಆಗಿದ್ದರೆ ಖಂಡಿತವಾಗಿ ಅದೇ ಕೆಲಸನ ತುಂಬ ಪ್ರೀತಿಸಿ. ಯಾಕೆ ಅಂದರೆ ಅದರಿಂದ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀವು ಊಟ ಮಾಡಿರ್ತೀರ, ಆ ಕಂಪ್ನಿ ನಿಮ್ಮನ್ನ ಸಾಕಿರುತ್ತೆ. ಅದಕ್ಕೆ ನೀವು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ. ಅದರಿಂದ ನಿಮ್ಗೆ ಖಂಡಿತ ಕ್ರೆಡಿಟ್ ಬರುತ್ತೆ, ಜೊತೆಗೆ ನಿಮಗೆ ಒಂದು ಅನುಕೂಲಗಳು ಕೂಡ ಆ ಕಂಪ್ನಿ ಮಾಡಿಕೊಡುತ್ತೆ. ಆ ದೇವ್ರು ಕೂಡ ಒಳ್ಳೇದು ಮಾಡ್ತಾನೆ. ಇನ್ ಕೇಸ್ ನಿಮಗೆ ಬಿಸ್ನೆಸ್ ನಾಲೆಡ್ಜ್ ಇದ್ದು ನಾನು ಲೈಫಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತಂದರೆ, ನಿಮ್ಮ ಸ್ವಂತ ಅಭಿಪ್ರಾಯಗಳು, ನಿಮ್ಮ ಸ್ವಂತ ಐಡಿಯಾಗಳನ್ನ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಫಸ್ಟು ಆಗು ಹೋಗುಗಳನ್ನ, ಮೈನಸ್ ಪಾಯಿಂಟ್ಗಳನ್ನ ಫೈಂಡ್ ಔಟ್ ಮಾಡಿ. ಆ ಮೈನಸ್ನ ತೆಗೀರಿ, ಪ್ಲಸ್ ಆಗುತ್ತೆ. ಬಿಸ್ನೆಸ್ ಮಾಡಿ, ಲೈಫಲ್ಲಿ ಸಕ್ಸಸ್ ಆಗಿರುತ್ತೆ. ಸರ್, ಇನ್ನೊಂದು, ಇವಾಗಿನ ಸಂದರ್ಭದಲ್ಲಿ ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು, ಯಾವ ರೀತಿ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು? ಮೇಡಮ್, ಇವಾಗ ಎಲ್ಲ ಬಿಸ್ನೆಸ್ಸು ಬೊಂಬಟ್ಟಾಗಿದೆ. ಬಟ್ ಕೆಲಸ ಮಾಡ್ಬೇಕು. ಟೀ ಮಾರಿದ್ರು ಇವತ್ತು 5,000 10,000 ಮಾಡ್ತಾರೆ. ಕಾಫಿ ಟೀ ಇದು ಬೆಂಗಳೂರಲ್ಲಿ ಒಂದು ಟೀ ಕಾಫಿ ಆದ್ರೂ 10,000 20,000 ಮಾಡ್ತಾರೆ. ಸೊ ಆ ಥರ ಇರ್ಬೇಕಾದ್ರೆ ನೀವು ಯಾವುದೇ ಕೆಲಸ ಮಾಡಿದ್ರು ಚೆನ್ನಾಗಿದೆ. ಈ ಕೆಲಸ ಆ ಕೆಲಸ ಅಂತ ಡಿವೈಡ್ ಮಾಡೋಕ್ಕಾಗಲ್ಲ. ಅದೇ ಯಾವ್ಯಾವ ಕೆಲಸ ಮಾಡ್ತಾರೆ ಅದಕ್ಕೆ ತುಂಬಾ ಮಹತ್ವವಾದ ಒಂದು ಇದಿರುತ್ತೆ. ಅದಕ್ಕೆ ಯಾವುದೇ ಕೆಲಸ ಮಾಡಿ ನೀವು ಅಂದ್ರೆ ಯಾವಾಗ್ಲೂ ಒಂದು ಕೂಗು ಸರ್,
ಕನ್ನಡಿಗರಿಗೆ ಕನ್ನಡ ಕಂಪನಿಗಳಲ್ಲಾಗಿರ್ಬೋದು ಅಥವಾ ಕರ್ನಾಟಕದಲ್ಲಿರುವಂಥ ಕಂಪನಿಗಳಲ್ಲಾಗಿರ್ಬೋದು ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥ ಬಿಸ್ನೆಸ್ಗಳಲ್ಲಾಗಿರ್ಬೋದು ನಮ್ಮ ಕನ್ನಡಿಗರೇ ಎಲ್ಲೂ ಕಾಣಿಸಲ್ಲ, ಯಾಕೆ ಹೀಗೆ ಮಾಡ್ತಾರೆ ಅಂತ? ಕಾಣ್ತಾರೆ. ಆ್ಯಕ್ಚುಲಿ ನಿಮ್ಗೆ ಹೇಳ್ಬೇಕು ಅಂದರೆ ಬೆಂಗಳೂರಲ್ಲಿ ಅಂತ ಬೃಹತ್ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳ ಬೆನ್ನೆಲುಬೆ ನಮ್ಮ ಕನ್ನಡಿಗರು. ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ಆ ಕಂಪ್ನಿನೂ ಮುಂದೆ ಬರಲ್ಲ, ಆ ವ್ಯಕ್ತಿನೂ ಕಾಣಲ್ಲ. ಸೊ ಹಿಂದೆ ಕೈ ಚಳಕ ಮಾಡೋರು, ಕೆಲಸ ಮಾಡೋರು, ಅದನ್ನ ಪವರ್ಫುಲ್ಲಾಗಿ ತೋರಿಸೋರು ನಮ್ಮ ಕನ್ನಡ ಜನ. ಈಗ ನೀವು ನಮ್ದು ITPT ವೈಟ್ ಫೀಲ್ಡು ಎಲ್ಲೇ ಹೋಗಿ ಅಲ್ಲಿರೋ ಸಿಂಪಲ್ ಹೇಳ್ತೀನಿ, ಅವ್ರು ಅಲ್ಲಿಂದಾರಾದ್ರೂ ಸಾಫ್ಟ್ವೇರ್ ಇಂಜಿನಿಯರ್ ಬರಲಿ, ಯಾರಾದರೂ ಬರಲಿ, ಪ್ರಾಪರ್ಟಿ ಯಾರ್ದು? ಕನ್ನಡಿಗಂದು. ಜಾಗ ಕೊಟ್ಟಾರ, ಜಾಗ ಕೊಟ್ಟಾರ ಅವರು ನಮ್ಮ ಕನ್ನಡಿಗ. ಸೊ ಹಂಗಿರ್ಬೇಕಾದ್ರೆ ನಮ್ಮ ಕನ್ನಡದವರೇ ಪವರ್ಫುಲ್ಲು. ಅವರೆಲ್ಲ ಯಾರೇ ಬರ್ಬೋದು. ಬಟ್ ನಿಮಗೆ ಬ್ಯಾಕಲ್ಲಿ ನೀವು ಮುಂದೆ ಕೂತಿರ್ತೀರ, ಬಸ್ ಓಡಿಸೋ ಡ್ರೈವರ್ ಇದ್ರೆ ತಾನೇ ಬಸ್ ಹೋಗೋದು. ಕರೆಕ್ಟ್. ಇಲ್ಲ ಅಂದ್ರೆ ಯಾರು ಓಡಿಸ್ತಾರೆ? ಸೊ ಖಂಡಿತವಾಗ್ಲೂ ಕನ್ನಡಿಗರಿಗೆ ಆದ್ಯತೆ ಇದೆ. ಇದೆ, ಖಂಡಿತ ಇದೆ. ಕನ್ನಡದವ್ರಿಗಿದೆ. ನಮ್ಮ ಕನ್ನಡದವ್ರು ಯಾವತ್ತಿದ್ರು ಸಾರ್ವಭೌಮ. ಸರ್, ಕಡೆಯದಾಗಿ ನಮ್ಮ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾದ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸುದ್ದಿ ಮನೆಯಲ್ಲಿ ಎಲ್ಲ ವೀಕ್ಷಕರಿಗೆ ವಿಶ್ವಾಸ್ ಪೇಯನ್ನು ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ಅಂತ ಬರುವಂಥ ಎಲ್ಲ ಅನುಕೂಲಗಳನ್ನ ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲೂ ಕೂಡ ನಮ್ಮ ಜೊತೆ ಇಷ್ಟೊತ್ತು ಕೂತು ಮಾತನಾಡಿದ್ದೀರಾ. ನಿಮ್ಮ ಸಾಧನೆ ಇಷ್ಟು ಮಾತ್ರ ಅಲ್ಲ, ಇನ್ನಷ್ಟು ಮತ್ತಷ್ಟು ಮಗದಷ್ಟು ಎತ್ತರಕ್ಕೆ ಏರಲಿ. ಇವತ್ತು 300 ಜನ ಎಂಪ್ಲಾಯೀಸ್ ಇದ್ದಾರೆ ಅಂತ ಹೇಳ್ತೀರಾ. ಮುಂದಿನ ದಿನಗಳಲ್ಲಿ ಅದು 3,000, 3 ಲಕ್ಷ ಎಂಪ್ಲಾಯೀಸ್ ದಾಟ್ಲಿ ಅಂತ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ವೀಕ್ಷಕರೇ, ಇದು ಇವತ್ತಿನ ಸುದ್ದಿ ಮನೆ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.